ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನೆಲ್. ನಾ ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದ್ರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಂಡಿಯಾನಾಗ ಇದ್ದಾಗ ನಾವ್ ಯಾವ್ದೇ ಒಂದ್ ಫರ್ನಿಚರ್ ತಗೋಬೇಕಂತಂದ್ರ ಲೈಕ್ ಸೋಫಾ ಆಗ್ಲಿ, ಕಾಫಿ ಟೇಬಲ್ ಆಗ್ಲಿ, ಸೈಡ್ ಟೇಬಲ್ಸ್ ಆಗ್ಲಿ, ಟಿವಿ ಟೇಬಲ್ ಆಗ್ಲಿ ತಗೋಬೇಕಂದ್ರ ನಾವೇನ್ ಮಾಡ್ತೀವಿ, ಕೆಲವೊಂದ್ಸಲ ಆರ್ಡರ್ ಕೊಡ್ತೀವಿ. ಆರ್ಡರ್ ಕೊಡುದಲ್ದೆ ರೋಸ್ ವುಡ್ ಬೇಕ, ಚಂದನ್ ಬೇಕ, ಅಥವಾ ಬೇರೆ ಬೇರೆ ಕಲರ್ದು ಕಟ್ಟಿಗೆಗಳು ಸಿಗ್ತಾವ್, ಅದ್ರದ್ದು ಬೇಕ, ಸಾದಾ ಕಟ್ಟಿಗೆದ್ ಬೇಕಂತ ನಾವು ಡಿಸೈಡ್ ಮಾಡ್ತೀವಿ. ಅವಾಗ ಏನ್ ಮಾಡ್ತಾರ, ಫರ್ನಿಚರ್ ಮಾಡೋರು ಬಂದು ನಿಮ್ ಮುಂದೆ ಕೆತ್ತಿ ಕೊರ್ದು ನಿಮ್ಗೆ ಹೆಂಗ್ ಬೇಕ್ ಹಂಗ ಫರ್ನಿಚರ್ ಮಾಡ್ಕೊಡ್ತಿದ್ರು. ಓಕೆ, ಈಗ ಎಷ್ಟೋ ಮಂದಿ ಮಾಡಿಸ್ತಾರ, ಮಾಡ್ಸಿದ್ದಿ ಅವ್ರಿಗೆ ಸೇರ್ತೈತಿ ಯೂಸ್ ಮಾಡಕ. ಇಲ್ಲೆಲ್ಲ ರೆಡಿ ಫರ್ನಿಚರ್ ಇರ್ತಾವು. ಯಾವ್ದು ನೀವು ಆರ್ಡರ್ ಕೊಟ್ಮೇಲೆ ಬಂದ್ ಮಾಡ್ಕೊಡಂಗಿಲ್ಲ. ಸುಮ್ ಹೋಗ್ತಾರ, ತಮಗ್ ಬೇಕಾದ ಫರ್ನಿಚರ್ ಸೆಲೆಕ್ಟ್ ಮಾಡ್ಕೋತಾರ, ಮತ್ ಮನೆಗ್ ಬರ್ತಾರ ಅಷ್ಟೇ. ಕಸ್ಟಮ್ ಮಾಡ್ಕೊಂಡು ನಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಳ್ಳೋದು, ಅದು ಕಾನ್ಸೆಪ್ಟ್ ಇಂಡಿಯಾನಾಗೆ ಐತಿ. ಇಲ್ಲಿ ಅಂತೂ ಬಹಳ ಕೆಟ್ಟ ಎಕ್ಸ್ಪೆನ್ಸಿವ್ ಐತಿ. ಇವತ್ತಿನ ವಿಡಿಯೋನಾಗ ನಾನ್ ನಿಮ್ಗೆ ಅಮೆರಿಕದು ಫರ್ನಿಚರ್ ಸ್ಟೋರಿಗೆ ಕರ್ಕೊಂಡು ಹೋಗ್ತೀನಿ. ಫರ್ನಿಚರ್ ಸ್ಟೋರ್ ಒಳಗ ಯಾವ ಪ್ರಕಾರದ ಫರ್ನಿಚರ್ ಇಟ್ಟಿರ್ತಾರ, ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿರ್ತಾರ, ಆಮೇಲೆ ಸೈಡ್ ಟೇಬಲ್ಸ್ ಇಟ್ಟಿರ್ತಾರ, ಕಾಫಿ ಟೇಬಲ್ ಇರ್ತಾವು. ಇವತ್ತರದ ಕೆಲವೊಂದು ಪ್ರೈಸಸ್ ಹೇಳ್ತೀನಿ ನಿಮ್ಗ. ಇದಕ್ಕೆಲ್ಲ ವಾರಂಟಿ ಅದ ಏನು, ಇದ್ರ ಎಷ್ಟು ವರ್ಷದ ತನ ಅದ, ಏನ್ರಿ ಖರಾಬ್ ಆದ್ರೆ ನಾವು ಹೆಂಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು, ಇವತ್ತಿನ ವಿಡಿಯೋನಾಗ ನೋಡೋಣ. ನಡ್ರಿ, ತಡ ಮಾಡೋದ್ ಬೇಡ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಮನಿ ಒಳಗ ನಾವು ಎಲ್ಲಕ್ಕಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಲ್ಲಿ ಲಿವಿಂಗ್ ರೂಮ್ನಾಗ, ಅಂದ್ರ ಹಾಲ್ನಾಗ, ಆಮೇಲೆ ಸೋಫಾ ಮೇಲೆ ಅಲ್ಲ ರೀ. ಹೊರಗಿಂದ ಬಂದ ಮೇಲೆ ರಿಲ್ಯಾಕ್ಸ್ ಮಾಡೋದಾಗ್ಲಿ, ಸ್ವಲ್ಪ ಹೊತ್ತು ಅಡ್ಡಾಗಾಕ ಅಂದ್ರೆ ಕಣ್ಣು ಮುಚ್ಚಿ ಮಲ್ಕೊಳಾಕ ಸೋಫಾನೇ ಬೆಸ್ಟ್. ಅದಕ್ಕೆ ಸೋಫಾ ಯಾವಾಗಲೂ ನಮಗೆ ಕಂಫರ್ಟೇಬಲ್ ಆಗಿರಬೇಕು. ಈಗ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಫರ್ನಿಚರ್ ಸ್ಟೋರಿಗೆ ಕರ್ಕೊಂಡು ಬಂದೀನಿ. ಇಲ್ಲಿ ನಿಮಗೆ ಎಲ್ಲ ಪ್ರಕಾರದ ಮತ್ತೆಲ್ಲ ಸ್ಟೈಲಿಂದು ಮತ್ತೆಲ್ಲ ಲೇಟೆಸ್ಟ್ ಡಿಸೈನಿಂದು ಫರ್ನಿಚರ್ ಎಲ್ಲ ನಿಮ್ಗೆ ನೋಡಕ್ಕೆ ಸಿಗ್ತಾವು. ಮೊದಲ ನಿಮ್ಗೆ ಈ ಸ್ಟೋರಿಂದು ಓವರ್ ವ್ಯೂ ತೋರಿಸ್ತೀನಿ. ಇದರಿಂದ ನಿಮ್ಗೆ ಎಷ್ಟು ದೊಡ್ಡದಪ್ಪ ಇದು ಸ್ಟೋರ್ ಅಂತ ಐಡಿಯಾ ಬರ್ತೈತಿ. ಅದಾದ್ಮೇಲೆ ನಾನು ನಿಮ್ಗೆ ಡಿಫ್ರೆಂಟ್ ಸ್ಟೈಲ್ಸ್ ಇಂದು ಸೋಫಾ ಮತ್ತು ಚೇರ್ಗಳೆಲ್ಲ ತೋರಿಸ್ತೀನಿ. ಇವು ಚೇರ್ಗಳೆಲ್ಲ ರಿಕ್ಲೈನರ್ ಚೇರ್ಗಳು ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಗೊತ್ತಿರ್ಲಾರ್ದವ್ರಿಗೆ ಹೇಳ್ತೀನಿ, ಇಂಥ ಚೇರ್ಗಳಿಗೆ ಬ್ಯಾಕ್ ರೆಸ್ಟ್ ಇರ್ತೈತಿ, ಫೂಟ್ ರೆಸ್ಟ್ ಇರ್ತೈತಿ. ಈ ಫೂಟ್ ರೆಸ್ಟ್ ಅನ್ನ ಅಲ್ಲೇ ಒಂದು ಸೈಡಿಗೆ ಬಟನ್ ಇರ್ತೈತಿ, ಅದನ್ನು ಒತ್ತಿ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇಷ್ಟಂತೂ ಕಾಮನ್ ಅದ ಎಲ್ಲ ರಿಕ್ಲೈನರ್ ಒಳಗೂ ಇರ್ತೈತಿ. ಇದು ಬಿಟ್ಟು ನಿಮಗೆ ಎಕ್ಸ್ಟ್ರಾ ಏನಾರ ಮಾಡರ್ನ್ ಥಿಂಗ್ಸ್ ಬೇಕಾಗಿದ್ದಪ್ಪ ಅಂತಂದ್ರೆ ಇದ್ರೊಳಗೆ ನಿಮ್ಗೆ ಮಸಾಜರ್ ಇರ್ತೈತಿ, ವೈಬ್ರೇಷನ್ ಇರ್ತೈತಿ, ಮತ್ತು ಸೀಟ್ ಹೀಟರ್ಸ್ ಅದನ್ನ ಇರ್ತೈತಿ. ಇವೇ ಸೇಮ್ ಫೀಚರ್ಸ್ ಎಲ್ಲ ರಿಕ್ಲೈನರ್ ಸೋಫಾ ಒಳಗೂ ಇರ್ತೈತಿ. ಇಂಥ ಚೇರ್ಸ್ ಒಳಗೆ ಮಿನಿಮಮ್ ಬೇಸ್ ಜಸ್ಟ್ ಕುಂದ್ರುದೇ $400 ಸಿಗೈತಿ. ಮತ್ತು ಇಷ್ಟೆಲ್ಲ ಫೀಚರ್ಸ್ ನಿಮಗೆ ಬೇಕಪ್ಪ ಅಂದ್ರೆ ಇದು $2000 ಮ್ಯಾಲ ಆಗ್ತೈತಿ. ಮತ್ತು ಈ ಸೋಫಾ ನೋಡ್ರಿ, 3 ಮಂದಿ ಕುಂದಿರ್ಬಹುದು. ಇಬ್ರು ಕುಂತ್ರು ಸದ್ನ ನಡುವಿಂದ ಏನು ಬ್ಯಾಕ್ ಇರ್ತೈತಲ್ಲ ಅದನ್ನ ಡೌನ್ ಮಾಡಿದ್ರೆ ಇಲ್ಲಿ ನೀವು ಕಾಫಿ ಕಪ್ಪು ಮತ್ತೆ ಯಾವುದು ಡ್ರಿಂಕ್ಸ್ ಅದೆಲ್ಲ ಇಡಬಹುದು. ಇಲ್ಲೆಲ್ಲ ಆಲ್ರೆಡಿ ಸೆಟ್ ಮಾಡಿಟ್ಟಾರ. ನಿಮ್ಮ ಮನ್ಯಾಗ ತೊಗೊಂಡು ಹೋಗಿಟ್ರೆ ಅಂದ್ರೆ ಹೆಂಗೆ ಕಾಣಿಸ್ತೈತಿ ಅಂತ ಒಂದು ಐಡಿಯಾಕ ಇಲ್ಲೆಲ್ಲ ಅವರು ಅರೇಂಜ್ ಮಾಡ್ಯಾರ. ಈ ಸೆಟ್ ಒಳಗೆ 2 ಸೀಟರ್ಸ್, 3 ಸೀಟರ್ಸ್ ಮತ್ತು 1 ಸೀಟು ಅದ. ನೀವು ಪೂರ ಸೆಟ್ ತೊಗೊಂಡೋಗಿ ಮನ್ಯಾಗ ನಿಮ್ಮ ಮನೆಯೊಳಗೆ ನೀವು ಸೆಟ್ ಮಾಡಬಹುದು. ಇಲ್ಲಪ್ಪ ನನಗೆ 3 ಸೀಟರ್ಸ್ ಬೇಡ, ಬರೀ 2 ಸೀಟರ್ಸ್ ಅಷ್ಟೇ ಬೇಕಂತಂದ್ರೆ ಅದಕ್ಕೆ $1500 ಕೊಡ್ಬೇಕಾಗ್ತೈತಿ. ಇಲ್ಲಿಟ್ಟು ಸೋಫಾದು ಅರಿವಿ ನಿಮ್ಗೆ ಲೈಕ್ ಆಗಲಿಲ್ಲ, ಅದ್ರ ಕ್ಲೋತ್ಸ್ ಅದ್ರ ಲೆದರ್ ನಿಮ್ಗೆ ಲೈಕ್ ಆಗಲಿಲ್ಲ ಅಂದ್ರೆ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಕೊಟ್ಟಾರ. ನಿಮಗೆ ಬೇಕಾದ ಚೇರ್ ಡಿಸೈನ್ ಸೆಲೆಕ್ಟ್ ಮಾಡಿ ಈ ಚೇರ್ಗೆ ಇದು ಅರಿವಿ ಹಾಕಿ ಕೊಡ್ರಿ ಅಂತಂದ್ರೆ ನಿಮ್ಗೆ ಹಾಕಿ ಕೊಡ್ತಾರ. ಯಾವಾಗಲೂ ನೋಡ್ರಿ ರೆಡಿಮೇಡ್ ಇಂದು ಪ್ರಾಬ್ಲಮೇ ಇರ್ತೈತಿ. ಈಗ ನಾವು ಸೋಫಾ ಮೇಲೆ ಕುಂದಿರ್ತೀವ್ಯಾ, ನಮಗೆ ನೆಕ್ಕಿಗೆ ಸಪೋರ್ಟ್ ಇರಂಗಿಲ್ಲ, ಇಲ್ಲಾಂದ್ರೆ ಬ್ಯಾಕಿಗೆ ಸಪೋರ್ಟ್ ಇರಂಗಿಲ್ಲ. ಯಾವಾಗಲೂ ಕುಷನ್ಸ್ ಯೂಸ್ ಮಾಡಬೇಕು. ಪರ್ಫೆಕ್ಟ್ ನಮ್ಮ ಬಾಡಿಗೆ ಯಾವುದೇ ಒಂದು ಸೋಫಾ ಕೌಚ್ ಸೂಟ್ ಆಗ್ಬೇಕಂದ್ರೆ ಅದು ಭಾಳ ತ್ರಾಸ ಅದ್ರಿ, ಭಾಳ ಹುಡುಕಾಡ್ಬೇಕಾಗ್ತೈತಿ. ಬರೀ ಸೋಫಾ ಅಷ್ಟೇ ಅಲ್ಲ ರೀ, ಇವನ್ ಬೆಡ್ ಸದ್ನ ನಮಗೆ ಕಂಫರ್ಟೇಬಲ್ ಆಗಿರಬೇಕು. ಅವಾಗೇ ನಮ್ಮದು ಲೋ ಬ್ಯಾಕ್ ಪೇಯ್ನು, ಆಮೇಲೆ ನಮ್ಮ ನೆಕ್ ಪೇಯ್ನು ಯಾವುದೂ ಬರಂಗಿಲ್ಲ. ಇಲ್ಲಿ ಸದ್ನ ನೋಡ್ರಿ ಎಷ್ಟು ಪ್ರಕಾರದ ಬೆಡ್ಗಳು ಇಟ್ಟಾರ, ಬೆಡ್ ಫ್ರೇಮ್ಗಳು ಇಟ್ಟಾರ, ಬೆಡ್ದು ಕೆಳಗಿಡಕ್ಕೆ ಒಂದು ಬಾಕ್ಸ್ ಸಿಗ್ತೈತಿ, ಅದು ಬಾಕ್ಸ್ಗಳೆಲ್ಲ ಇಟ್ಟಾರ. ಆದ್ರೆ ನಾವು ಮಲ್ಕೊಂಡು ನೋಡಿ ಮಾಡಿ ನಾವು ತೊಗೋಬೇಕು, ಅದು ಭಾಳ ತ್ರಾಸದ್ರಿ. ಆಯ್ತು ಬಿಡಪ್ಪ, ನಮಗೆಲ್ಲ ರೀತಿಯಿಂದ ಓಕೆ ಅದ, ಇದು ಭಾಳ ಸೇರ್ತು ಅಂತ ಅನ್ಕೊಂಡು ನಾವು ಆರ್ಡರ್ ಕೊಟ್ವಿ ಅಂತಂದ್ರೆ ಅದು 6 ತಿಂಗಳ ತನಕ ಬರಂಗಿಲ್ಲ. ಒಂದ್ ವೇಳೆ ನಮಗೆ ಕಾಯ್ದು ಪೇಷನ್ಸ್ ಹೋಯ್ತಪ್ಪ ಅಂತಂದ್ರೆ ನಾವು ಆರ್ಡರನ್ನು ಕ್ಯಾನ್ಸಲ್ ಮಾಡಬಹುದು. ಅವರು ನಮ್ಗೆ ರಿಫಂಡ್ ಮಾಡ್ತಾರ, ರೊಕ್ಕ ವಾಪಸ್ ಕೊಡ್ತಾರ. ಯಾಕ್ರಿ ಹಿಂಗೆ 6 ತಿಂಗಳ ತನಕ ಯಾಕೆ ಬರಂಗಿಲ್ಲ ಅಂತ ನೀವು ಕೇಳಿದ್ರ, ಈಗ ಕೋವಿಡ್ ಇರೋದ್ರಿಂದ ಸಪ್ಲೈಂಗ್ ಚೈನ್ ಇಶ್ಯೂ ಸ್ಟಾರ್ಟ್ ಆಗೈತಿ. ಮತ್ತು ಎಷ್ಟೊಂದು ಪ್ರಾಡಕ್ಟ್ಸ್ ಎಲ್ಲ ಬ್ಯಾಕ್ ಲಾಗ್ಗಳು ಉಳಿದ್ಬಿಟ್ಟಾವು. ಅವ್ರ ಕಡೆ ಸ್ಟಾಕ್ನಾಗಿತ್ತು ಅಂಗಡಿಯವ್ರ ಕಡೆ ಅಂದ್ರೆ ಆಗಿಂದಾಗ ಕೊಡ್ತಾರೆ ನಿಮಗೆ. ಇಲ್ಲ ಅಂತಂದ್ರೆ ಅವ್ರೇನ್ ಮಾಡ್ತಾರ, ಆರ್ಡರ್ ಇಸ್ಕೋತಾರ ನಿಮ್ ಕೈಲಿ. ಒಂದು 2 ಮಂತ್ಸ್ 3 ಮಂತ್ಸ್ ವೇಟ್ ಮಾಡ್ರಿ ಅಂತ ಹೇಳ್ತಾರ. ಆಮೇಲೆ ಅವರು ನಿಮಗೆ ಮನಿ ಕಳಿಸ್ಕೊಡ್ತಾರ.
ಮೊದ್ಲು ತಿಂಗಳ ಒಳಗೆ ಬರ್ತಿತ್ತು ಫರ್ನಿಚರ್ ಯಾವ್ದೇ ಆರ್ಡರ್ ಮಾಡಿದ್ವಿ ಅಂತಂದ್ರ. ಬಟ್ ಈಗ ಕೋವಿಡ್ ಬಂದಾಗಿಂದ ಗ್ಲೋಬಲ್ ಸಪ್ಲೈ ಎಲ್ಲ ಕಡಿಮೆ ಆಗೈತಿ. ಈಗ ನೀವು ಯಾವ್ದೇ ಫರ್ನಿಚರ್ ಸ್ಟೋರಿಗೆ ಹೋದ್ಮೇಲೆ ಅಲ್ಲಿ ಎಂಪ್ಲಾಯೀಸ್ ನಿಮಗೆ ಹೆಲ್ಪ್ ಮಾಡ್ತಾರ. ನಿಮ್ಗೆ ಯಾವ ಟೈಪ್ ಬೇಕು, ನಿಮ್ಗೆ ಎಂತ ಅರಿವಿ ಬೇಕು, ಅವ್ರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಅಂದ್ರ ಅವರು ಆ ಟೈಪ್ ಫರ್ನಿಚರ್ ಎಲ್ಲ ನಿಮಗೆ ತೋರಿಸ್ತಿರ್ತಾರ. ಅಂತ ಎಂಪ್ಲಾಯೀಸ್ಗಳು ನಿಮ್ಮಲ್ಲಿ ಇಂಪ್ರೆಸ್ ಹೊಡೆದು ನಿಮಗ ಒಂದು ಸೋಫಾ ಬೈ ಮಾಡಕ್ ಹೇಳಿ ಅದನ್ನ ನಿಮ್ಮ ಮನೆಗೆ ಒಯ್ದು ಡೆಲಿವರಿ ಮಾಡೂತನ ಆ ಎಂಪ್ಲಾಯೀಸ್ ಇಂದು ರೆಸ್ಪಾನ್ಸಿಬಿಲಿಟಿ ಇರ್ತೈತಿ. ಒಂದ್ ವೇಳೆ ಅವ್ರು ಒಂದು ಸೋಫಾ ಡೆಲಿವರಿ ಮಾಡಿದ್ರಪ್ಪ ಅಂತಂದ್ರ ಅವ್ರಿಗೆ ಅದರೊಳಗ ಕಮಿಷನ್ ಸಿಗ್ತೈತಿ. ಇಲ್ಲಪ್ಪ ಅಂತಂದ್ರ ಅವ್ರಿಗೆ ಮಿನಿಮಮ್ ಎಷ್ಟು ಸ್ಯಾಲ್ರಿ ಕೊಡ್ಬೇಕು ಅಷ್ಟೇ ಸ್ಯಾಲ್ರಿ ಅವ್ರ ಕೈಗೆ ಬಂದು ಬೀಳತೈತಿ. ನಿಮ್ಗೆ ಇಷ್ಟೆಲ್ಲ ಫರ್ನಿಚರ್ ಏನು ಕಾಣಿಸಕತ್ತೈತಲ್ಲ, ಇದೇ ಪೀಸ್ ನಿಮಗೆ ಕೊಡಂಗಿಲ್ಲ. ಅವ್ರು ನಿಮ್ಗೆ ಫ್ರೆಶ್ ಪೀಸ್ ಕೊಡ್ತಾರೆ. ಇವು ಬರೀ ಸ್ಯಾಂಪಲ್ ಇರ್ತಾವ. ಇಷ್ಟೆಲ್ಲ ಫರ್ನಿಚರ್ ಒಳಗೆ ನಿಮ್ಗೆ ಲೈಕ್ ಆಗಿದ್ದ ಫರ್ನಿಚರ್ ಇಂದು ಅರ್ವಿ ಅಥವಾ ಅದ್ರ ಲೆದರ್ ಲೈಕ್ ಆಗಲಿಲ್ಲ ಅಂತಂದ್ರೆ ಇಲ್ಲಿ ಸ್ಯಾಂಪಲ್ಸ್ ಇಟ್ಟಾರ. ಅದನ್ನ ನೋಡಿ ನೀವು ಸೆಲೆಕ್ಟ್ ಮಾಡಿ ಆರ್ಡರ್ ಮಾಡಬಹುದು. ಅದರ ಡಿಸೈನ್ ಮಾತ್ರ ಚೇಂಜ್ ಆಗಲ್ಲ. ಬರೀ ಅದ್ರ ಮ್ಯಾಗಿಂದ ಅರಿವಿ ಅದ್ರ ಮ್ಯಾಗಿನ ಕಲರ್ ನೀವು ಚೇಂಜ್ ಮಾಡ್ಕೋಬಹುದು. ಈಗ ನೀವು ಫರ್ನಿಚರ್ ಸ್ಟೋರ್ ಒಳಗಿಂದ ಯಾವುದೇ ಫರ್ನಿಚರ್ ಸೆಲೆಕ್ಟ್ ಮಾಡಿದ್ರಪ್ಪ, ಆರ್ಡರ್ ಕೊಟ್ರಿ, ಅದು ನಿಮ್ಮ ಮನೆಗೆ ಡೆಲಿವರಿ ಮಾಡ್ಬೇಕಂದ್ರೆ ಅವರು ಫ್ರೀಯಾಗಿ ಮಾಡಂಗಿಲ್ಲ ರೀ. ನಿಮ್ಮ ಮನೆ ಎಷ್ಟು ದೂರ ಅದ, ನಿಮ್ಮದು ವಸ್ತುವಿಂದು ವೇಟ್ ಎಷ್ಟದ, ಎಷ್ಟು ಐಟಮ್ಸ್ ತೊಗೊಂಡಿರಿ, ಎಷ್ಟು ಮಂದಿ ಬೇಕಾಗ್ತೈತೆ ಡೆಲಿವರಿ ಮಾಡಕ್ಕೆ, ಅದ್ರ ಮೇಲೆ ನಿಮಗೆ ಚಾರ್ಜಸ್ ಇರ್ತೈತಿ. ಇಲ್ಲ US ಒಳಗೆ ಬರೀ ಡೆಲಿವರಿ ಮಾಡಿ ತಂದಿಟ್ರೆ ಇಲ್ಲ ರೀ, ಮನೆಗೆ ಬಂದ್ಮೇಲೆ ಅದನ್ನ ನಾವು ಫಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಆದ್ರೆ ನಮ್ಮ ಕೈಯಲ್ಲೇ ಫಿಕ್ಸ್ ಮಾಡ್ಕೊಳಕ್ಕೆ ಬರಂಗಿಲ್ಲ. ಎಂಥ ಎಕ್ಸ್ಪರ್ಟ್ ಇದ್ರೂ ಒಂದು ಚೂರೇ ತಪ್ಪು ನಾವು ಮಾಡೇ ಮಾಡ್ತೀವಿ. ಅದಕ್ಕೆ ಯಾರು ಡೆಲಿವರಿ ಮಾಡ್ತಾರಲ್ಲ ಅವ್ರಿಗೆ ಹೇಳಿದ್ರೆ ಅವ್ರು ನಿಮ್ಗೆ ಮನೆಗೆ ತಂದು ಫಿಕ್ಸ್ ಮಾಡಿ ಹೋಗ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಾಗ್ತೈತಿ. ಡೆಲಿವರಿ ಮಾಡಕ್ಕೆ ಆನ್ ಇನ್ ಎವರೇಜ್ $60 to $150 ಅಂತ ಲೆಕ್ಕದಾಗ ಹಿಡಿಬೇಕು. ಒಂದ್ ವೇಳೆ ನಿಮ್ಮ ಮನೆ ಭಾಳ ದೂರ ಇತ್ತಂದ್ರೆ ಅವರು ಡೆಲಿವರಿ ಮಾಡಂಗಿಲ್ಲ. ಒಂದ್ ವೇಳೆ ಅವ್ರು ಡೆಲಿವರಿ ಮಾಡಲಿಲ್ಲ ಅಂತಂದ್ರೆ ನಾವೇ ಬೇರೆ ಟ್ರಕ್ ರೆಂಟಲ್ ತೊಗೊಂಡು ಹೋಗಿ ಆ ಫರ್ನಿಚರ್ ಹಾಕೊಂಡು ಬರಬೇಕಾಗ್ತೈತಿ. ಟ್ರಕ್ ರೆಂಟಲ್ ಹೆಂಗೆ ತೊಗೋಬೇಕು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೀನಿ. ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ, ದಯವಿಟ್ಟು ಹೋಗಿ ನೋಡ್ರಿ. ಈಗ ಫಿಕ್ಸಿಂಗ್ ಮಾಡೋಣ. ಈಗ ಡೆಲಿವರಿ ಚಾರ್ಜು ಡೆಲಿವರಿ ಬಗ್ಗೆ ನಿಮಗೆ ಗೊತ್ತಾಯ್ತು. ಮತ್ತು ಮನೆಗೆ ತಂದ ಮೇಲೆ ಅದನ್ನು ಫಿಕ್ಸ್ ಮಾಡಬೇಕಲ್ಲ ರೀ, ಅದಕ್ಕೆ ಎಷ್ಟು ರೊಕ್ಕ ತೊಗೋತಾರ. ಅದನ್ನು ಸೇಮ್ ನೀವು ಎಷ್ಟು ಐಟಮ್ಸ್ ಬೈ ಮಾಡಿರ್ತೀರಿ, ಎಷ್ಟು ಐಟಮ್ಸ್ ಫಿಕ್ಸ್ ಮಾಡಿರ್ತೈತಿ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಅದನ್ನು ಆಲ್ಮೋಸ್ಟ್ $150 ತರ ತೊಗೋತಾರ ಅವರು. ಇದು ಫೈರ್ ಪ್ಲೇಸ್ ಅದ, ಇದು ಟಿವಿ ಟೇಬಲ್ ಆಗಿನೂ ಯೂಸ್ ಮಾಡ್ಕೋಬಹುದು. ಇದ್ರ ಪ್ರೈಸ್ ಅದ $1000. ಈಗ ನೀವು ಫರ್ನಿಚರ್ ಸೆಲೆಕ್ಟ್ ಮಾಡಿದ್ರಿ, ಅವ್ರು ನಿಮ್ಮ ಮನೆಗೆ ತಂದು ಡೆಲಿವರಿ ಮಾಡಿದ್ರು, ಎಲ್ಲ ಫಿಕ್ಸ್ ಮಾಡಿಕೊಟ್ರು. ಆಮೇಲೆ ನಿಮ್ಮ ಮನೆಗೆ ಬಂದ ಮೇಲೆ ನೀವು ಮೂಡ್ ಚೇಂಜ್ ಆಗಿ ಯಪ್ಪ ಇದು ಅಲ್ಲಪ್ಪ ನನಗೆ ಯಾಕೋ ಕಂಫರ್ಟೇಬಲ್ ಇಲ್ಲ, ವಾಪಸ್ ಕಳಿಸ್ತೀನಿ ಅಂತ ನಿಮ್ಮ ಮನಸ್ಸಿನ ಭಾವನಾ ಬತ್ತಪ್ಪ ಅಂತಂದ್ರೆ ನಿಮ್ಗೆ 2 weeks ಟೈಮ್ ಕೊಡ್ತಾರ ಅವರು. 2 weeks ಒಳಗೆ ನೀವು ಇನ್ಫಾರ್ಮ್ ಮಾಡ್ಬೇಕು, ಯಾಕೋ ಇದು ನನಗೆ ಬರೋಬ್ಬರಿ ಆಗಲ್ಲಾಗಿದ್ರಿ, ರಿಟರ್ನ್ ಮಾಡ್ಬೋದೇನು ಅಂತ ಕೇಳ್ಬೋದು ನೀವು. ಅವ್ರು ರೀಸ್ಟಾಕಿಂಗ್ ಚಾರ್ಜ್ ಮಾಡಿ ಆ ಫರ್ನಿಚರ್ ವಾಪಸ್ ತಗೋತಾರ. ರೀಸ್ಟಾಕಿಂಗ್ ಅಂತಂದ್ರೆ ಅವ್ರು ಮತ್ತೆ ಅದನ್ನ ಡಿಸ್ಅಸೆಂಬಲ್ ಮಾಡಿ ಅದನ್ನೆಲ್ಲ ತಗೊಂಡು ಹೋಗಿ ಮತ್ತೆ ಅದು ಸ್ಟಾಕ್ ಮಾಡ್ಬೇಕಲ್ಲ, ಅದಕ್ಕೆ ಅದ್ರ ಚಾರ್ಜಸ್ ಅವ್ರು ತಗೊಂತಾರ. ಈಗ ವಾರಂಟಿ ಯೂಶುವಲಿ ಎಲ್ಲ ಸ್ಟೋರ್ಸ್ ಇಂದ ಅವ್ರವ್ರ ಪಾಲಿಸಿ ಪ್ರಕಾರ ವಾರಂಟಿ ಕೊಡ್ತಾರ. ಈ ಸ್ಟೋರಿಂದ 1 year ವಾರಂಟಿ ಅದ. ಬೇಕಂದ್ರೆ ನೀವು ಎಕ್ಸ್ಟೆಂಡೆಡ್ ವಾರಂಟಿನೂ ತಗೋಬಹುದು. ಅದು ನಿಮಗೆ 3 ಇಂದ 5 ವರ್ಷ ಕೊಡ್ತಾರ. ಅದಕ್ಕೆ ನೀವು ಎಕ್ಸ್ಟ್ರಾ ಫೀ ಕಟ್ಟಬೇಕು. ಅದು ಮಿನಿಮಮ್ $500 ಇರ್ತೈತಿ. ಎಷ್ಟೋ ಮಂದಿ ಮನ್ಯಾಗ ಪೆಟ್ಸ್ ಇರ್ತಾವು, ಸ್ಪೆಷಲಿ ಬೆಕ್ಕ. ಯಾವಾಗ ನೋಡಿದ್ರು ಸೋಫಾ ಮ್ಯಾಗ ಕರ ಚೂರ್ತಿರ್ತಾವು, ಚೂರಿ ತಮ್ಮ ಮುಗುರು ಶಾರ್ಪ್ ಮಾಡ್ಕೋತಿರ್ತಾವು. ಅಂಥವ್ರು ಸಣ್ಣ ಮಕ್ಳು ಇರ್ತಾವು, ಸೋಫಾ ಮೇಲೆ ಕೂತಿರ್ತಾವು, ತಿಂದದಲ್ಲೇ ಒರೆಸ್ತಾವು ಅಥವಾ ತಿಂದದಲ್ಲೇ ಚಲ್ಲಿರ್ತೈತಿ, ಅವಾಗ ಅಲ್ಲಿ ಸ್ಟೇನ್ ಕುಂದಿರ್ತೈತಿ, ಕಲಿ ಕುಂದಿರ್ತೈತಿ. ಹಿಂಗೆಲ್ಲ ನಿಮ್ದು ವಾರಂಟಿ ಪೀರಿಯಡ್ ಒಳಗೆ ಆಗಿತ್ತಪ್ಪ ಅಂತಂದ್ರೆ ಅವರು ಬಂದು ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರ. ಇಲ್ಲ ಇದು ಕ್ಲೀನ್ ಮಾಡಿದ್ರು ಏನು ಕ್ಲೀನ್ ಆಗಂಗಿಲ್ಲ ಅಂತ ಅನಿಸ್ತಂದ್ರೆ ನಿಮ್ಗೆ ಬೇರೆ ಹೊಸ ಸೋಫಾ ಕೊಟ್ಟು ಹೋಗ್ತಾರ. ನಿಮ್ದು ವಾರಂಟಿ ಪೀರಿಯಡ್ ಒಳಗೆ ಸೋಫಾ ಬಗ್ಗೆ ಯಾವುದೇ ನಿಮ್ದು ಕಂಪ್ಲೇಂಟ್ಸ್ ಇರ್ಲಿಲ್ಲ ಅಂತಂದ್ರೆ ಅದೇನು $500 ಇಂದ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ರಲ್ಲ ವಾರಂಟಿ, ಅದನ್ನ ನಿಮಗೆ ವಾಪಸ್ ಕೊಡ್ತಾರ. ಅಂದ್ರೆ ರೊಕ್ಕ ಕೊಡಂಗಿಲ್ಲ, ಸ್ಟೋರ್ ಕ್ರೆಡಿಟ್ ಅದು ಕೊಡ್ತಾರ. ಆವಾಗ ನೀವು $500 ಇಂದ ಮತ್ತೊಂದು ಯಾವ್ದನ್ನೂ ಐಟಮ್ ಬೈ ಮಾಡ್ಬೋದು. ನೀವು 1 ವರ್ಷದ ವಾರಂಟಿ ತಗೊಂಡಿದ್ರಿ, ಸೋಫಾನ ಹೊಲಸಾಗಿತ್ತಪ್ಪ ಅಂತಂದ್ರೆ ಹೊರಗಿನವ್ರಿಗೆ ಕರೆಸಿ ಸೋಫಾ ಹ್ಯಾಂಗ್ ಕ್ಲೀನ್ ಮಾಡಿಸೋದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೀನಿ. ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ, ದಯವಿಟ್ಟು ಹೋಗಿ ನೋಡ್ರಿ. ನನ್ನ ಜೋಡಿ ಆರ್ಮಿನೂ ಅದಾನ, ನಾನು ಆರ್ಮಿ ಇಬ್ಬರು ಕೂಡ ಫನ್ ಮಾಡಾಕತ್ತೀವಿ. ಬೆಡ್ ಮೇಲೆ ಮಕ್ಕೊಂಡು ಟ್ರೈ ಮಾಡಾಕತ್ತಿದ್ವಿ ಬೆಡ್ ಹ್ಯಾಂಗ್ ಅದ ಅಂತ ಹೇಳಿ. ನಾನು ನಿಮಗೆ ಹೇಳೋದಂಗೆ ಫರ್ನಿಚರ್ ತೊಗೋಬೇಕಂದ್ರೆ ಭಾಳ ತ್ರಾಸ ಅದ ರೀ, ಭಾಳ ಹುಡುಕಾಡ್ಬೇಕಾಗ್ತೈತಿ. ಓ ನಮಸ್ಕಾರ, ಯೋಗ ಮಾಡಾಕತ್ತೀರಿ? ಎಷ್ಟು ಫ್ಲೆಕ್ಸಿಬಲ್ ಅದ ನೋಡ್ಬೇಕು ನಿನ್ನ ಬಾಡಿ. ಬೇಟೆಯಿಂದ ನಾವು ಬರೀ ಒಂದೇ ಅಂಗಡಿಗೆ ಹೋಗಿ ಯಾವುದೇ ಫರ್ನಿಚರ್ ಸೆಲೆಕ್ಟ್ ಮಾಡೋಕ್ಕಿತ್ತ 1-2-3 ಅಂಗಡಿ ತಿರುಗಾಡಿ ಸೆಲೆಕ್ಟ್ ಮಾಡಿ ಕುಂತು ನೋಡಿ ಮಾಡಿ ತೊಗೊಳೋದು ಭಾಳ ಚಲೋ ರೀ. ನೋಡಿ ನಮ್ಮ ಹಿಂದೂ ಬಾಬಾನ ಫೋಟೋ ಹಾಕ್ಯಾರ. ಆನಿ
ನನಗಿದು ಗೋಲ್ಡನ್ ಕಲರ್ ಗ್ಲಾಸಸ್ ಹಚ್ಚಿದ್ದು ಆನಿ ಭಾಳ ಸೇರ್ತು. ನಿಮ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಕ್ಕೆ ನೆನಪಾರ್ಬೇಡ್ರಿ. ಜೆಸಿಕಾ ಅವರು ಕಮೆಂಟ್ ಮಾಡ್ಯಾರ ಅವ್ರ ಸಿಸ್ಟರ್ ಬರ್ತ್ಡೇ ಅದ ಅಂತ 9th ಫೆಬ್ರವರಿಗೆ. ಅವರು ಬಿಗ್ ಫ್ಯಾನ್ ಅದಾರಂತ, ನಂದೆಲ್ಲ ವಿಡಿಯೋಸ್ ಎಲ್ಲ ನೋಡ್ತಾರಂತ. ಥ್ಯಾಂಕ್ ಯು ಸೋ ಮಚ್ ಜೆಸಿಕಾ ಅವರು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ದಿವ್ಯಾ. ಈ ವರ್ಷ ನಿಮ್ಗೆ ಚಲೋ ಆಗ್ಲಿ, ನಿಮ್ದೆಲ್ಲ ಆಸೆ ಈಡೇರ್ಲಿ ಅಂತ ಕೇಳ್ಕೊಂತೀನಿ. ನಿಶಾಂತ್ ಎಸ್ ಕುಮಾರ್ ಅವ್ರು ಕಮೆಂಟ್ ಮಾಡ್ಯಾರ ಅವ್ರು ನನ್ನ ಸಬ್ಸ್ಕ್ರೈಬರ್ ಅದಾರಂತ. ಅವ್ರು ನನ್ನ ವಿಡಿಯೋಸ್ ಯಾವಾಗ್ಲೂ ನೋಡ್ತಾರಂತ. ನಾನು 32K ಅಂದ್ರೆ ನನಗಿನ್ನ 32 ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾಗಿಂದ ಅವ್ರು ನನ್ನ ವಿಡಿಯೋಸ್ ನೋಡ್ತಾರಂತ. ನಾನು ನಿಮ್ ಸಬ್ಸ್ಕ್ರೈಬರ್ ಅದೀನಿ, ದಯವಿಟ್ಟು ನನ್ನ ಹೆಸರು ತಗೋರಿ ನಿಮ್ಮ ವಿಡಿಯೋನಾಗ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ನಿಶಾಂತ್ ಎಸ್ ಕುಮಾರ್ ಅವರು. ನೀವು ನಂದೆಲ್ಲ ವಿಡಿಯೋಸ್ ಇನ್ನೂ ತರ ನೋಡ್ಕೋತ ಬಂದಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಭಾಳ ಖುಷಿ ಆಯ್ತು ಕೇಳಿ. ಥ್ಯಾಂಕ್ ಯು ಸೋ ಮಚ್. ನಾನು ಹೊರಗೆ ಹೋಗಿದ್ದೆ, ಈಗ ಮನೆಗೆ ಬಂದೆ. ಆಕಾಶ್ ಅವ್ರಿಗೆ ಬಿಟ್ಟು ಹೋಗಿನ ಮನ್ಯಾಗ. ಅದೇ ಅವ್ರು ನೋಡೋಣ ಏನು ಮಾಡಕತ್ತಾರಂತ. ಓ ಮೈ ಗುಡ್ನೆಸ್, ಎಷ್ಟು ಸ್ನೋ ಅದ ನೋಡ್ರಿ ಇಲ್ಲಿ. ನಮ್ಮ ಮನೆ ಡೋರ್ ಕಡೆ ನೋಡ್ರಿ ಸ್ನೋ. ಇನ್ನ ಇದೇನೂ ಇಲ್ಲ, ಈಗಿನ ಕರಕಲಾಕತ್ತೈತಿ. ಇದ್ರಕ್ಕಿಂತ ದಪ್ಪ ಇತ್ರಿ ಸ್ನೋ ಬಿತ್ತಿರಿ. ಎಷ್ಟು ದಿವಸ ಆಯ್ತು, 1 ವಾರ ಆಯ್ತು, ಅಂದ್ರೂ ಸ್ಟಿಲ್ ಸ್ನೋ ಕರಗಿಲ್ಲ. ಈಗ ಜಸ್ಟ್ ಬಂದೆ ನಮ್ಮ ಮನೆಗೆ. ಇದ್ರಿ ಪಕ್ಷಿ ಅದಾವಲ್ಲ ರೀ, ಇವು ಆ್ಯಕ್ಚುಲಿ ನೀರ್ನ್ಯಾಗ ನಿಂತಾವು. ನೀರು ಎಲ್ಲ ಐಸ್ ಆಗೈತಿ, ಅದಕ್ಕೆ ಗೊತ್ತಾಗಲ್ಲಾಗೈತಿ ಲ್ಯಾಂಡ್ ಯಾವುದೋ ನೀರು ಯಾವುದೋ ಅಂತ ಹೇಳಿ. ಹೆಂಗ್ ಅನಿಸ್ತು ನಿಮಗೆ ಇವತ್ತಿನ ವಿಡಿಯೋ? ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿರತ್ತ ಅನ್ಕೊಂತೀನಿ. ನಿಮ್ಗೆ ಈ ವಿಡಿಯೋ ಸೇರ್ತಪ್ಪ ಅಂದ್ರೆ ಲೈಕ್, ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಕ್ಕೆ ನೆನಪಾರ್ಬೇಡ್ರಿ. ಇಷ್ಟು ಹೇಳ್ಕೊತ ನಿಮ್ಮ ಉತ್ತರ ಕನ್ನಡ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋ ನಂಗೆ ಮತ್ತೆ ಭೇಟಿ ಆಗ್ತೀನಿ ಅಂತ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.